ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ರಿ ಅಮ್ಮನ ಮನೆಯಿಂದನೇ ವೀಡಿಯೋಸ್ಗಳಾಗ್ತಾ ಇರ್ತೀನಲ್ವಾ. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಸ್ವಂತ ಮನೆ ಎಲ್ಲಿದೆ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರ ವ್ಲಾಗ್ಸ್. ನಾನು ಜಪಾನಲ್ಲಿದ್ದಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ, ಅಂದರೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ಯೂಟ್ಯೂಬಲ್ಲಿ ಅಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಇವಾಗ ಇಂಡಿಯಾಗೆ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ 15 ಡೇಸ್ ಆಯಿತು ಬಂದು. ಇನ್ಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ಹೆಚ್ಚಾಗಿ ಆ್ಯಕ್ಟಿವ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವ್ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು ಅಮ್ಮನ ಮನೇಲಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಏನಕ್ಕಂದರೆ ಡೈಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಅಮ್ಮನ ಮನೆಯಿಂದನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಮೆಂಟ್ಸ್ ನೋಡ್ತಾ ಇದ್ದೆ, ಹಾಗೆ ಹೀಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಅಮ್ಮನ ಮನೆಯಿಂದನೇ ವ್ಲಾಗ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ತೋರಿಸಿ, ಅಂದರೆ ನಿಮ್ಮ ಹಸ್ಬೆಂಡ್ ಮನೆ ತೋರಿಸಿ, ಅಲ್ಲಿ ಒಂದು ವ್ಲಾಗ್ ಮಾಡಿ ಅಂತ. ಇದು 2 ದಿನದ್ದು ವ್ಲಾಗ್ ಆಗಿರುತ್ತೆ. ಅಂದರೆ ನಿನ್ನೆ ಕೂಡ ಹೋಗಿದ್ವಿ ನಮ್ಮ ಮನೆಗೆ. ಸೊ ಅಲ್ಲಿ ಕೆಲವೊಂದು ಕ್ಲಿಪ್ಸ್ಗಳನ್ನ ತಗೊಂಡಿದ್ದೆ. ಹಾಗೆ ನಿನ್ನೆ ಮತ್ತು ಇವತ್ತು ತಗೊಂಡಿರೋ ಕ್ಲಿಪ್ಸ್ಗಳೆರಡನ್ನೂ ಆ್ಯಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಕಮ್ಮ, ಸರ ಅಮ್ಮ ಎದೊಳ್ಸಮ್ಮ, ಕೊಳೆ ಆಗೈತೆ, ಗಲೀಜು. ಅಮ್ಮ ಏನು ಕೊಡ್ಬೇಡ, ಇಟ್ಕೊಂಡು ಅಮ್ಮ ತೊಳಸ್ಕೊಡಕೈತೆ. ಇಟ್ಕೊಂಬೇಡ, ತಾಜು ತಕ್ಕ ಹೋಗ್ತಾ ಅಲ್ಲಿ ಅತ್ತಾಕಿದ್ದೀನಿ ಹೋಗು, ಹಣ್ಣು ಅಲ್ಲಿ ಅಲ್ಲಿ ಅಲ್ವೆಲ್ಲ ಕಟ್ಕೊಂಡ್ಬಿಟ್ಟೈತೆ ನೋಡಿ. ಸೊ ವಾಸ ಇಲ್ಲ ಅಲ್ಲ. ಫ್ರೆಂಡ್ಸ್, ನಾವು 3 months ಹಿಂದೆನೇ ಹೇಳಿದ್ವಿ ಖಾಲಿ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ. ಸೊ ಅವರು ಖಾಲಿ ಮಾಡಿ ಹೋಗಿದ್ದಾರೆ. ನಾವು ಇವಾಗ ಬಂದಿದ್ದೀವಿ. ಮನೆ ಫುಲ್ ಎಷ್ಟು ಗೊಜ್ಜೆ ಆಗಿದೆ ಅಂದರೆ ಫುಲ್ ಗಲೀಜಾಗೈತೆ. ಸೊ ಆಮೇಲೆ ಲಾಸ್ಟಲ್ಲ ನಾವು ಯಾವಾಗ ಬಂದಿದ್ದು ಮನೆ ಖಾಲಿ ಮಾಡಿ ಎಷ್ಟು ತಿಂಗಳಾಯ್ತಮ್ಮ? 3 ತಿಂಗಳಾಯಿತು. ಸೊ ರೆಂಟವ್ರು ಖಾಲಿ ಮಾಡಿ 3 ತಿಂಗಳಾಯ್ತಾ? ಫ್ರೆಂಡ್ಸ್, ಇವಾಗ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಮನೆ ತುಂಬ ಧೂಳಾಗಿತ್ತಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇದೇ ವ್ಲಾಗ್ನ ನಾನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ರಿಟರ್ನ್ ಅಮ್ಮನ ಮನೆಗೆ ಬಂದ್ವಿ. ಆ ಮನೆ ತುಂಬ ಅಂದರೆ ಒಂದು 3 months ಖಾಲಿ ಬಿಟ್ಟಿದ್ವಲ್ಲ, ಫುಲ್ಲು ಸಿಕ್ಕಾಪಟ್ಟೆ ಧೂಳಾಗಿತ್ತು. ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಸಿ ಮತ್ತೆ ಅಮ್ಮನ ಮನೆಗೆ ರಿಟರ್ನ್ ಆದ್ವಿ. ಇವಾಗ ಅದು ನೆನ್ನೆ ಪೇಂಟರ್ಸ್ನ ಕರ್ಕೊಂಡು ಹೋಗಿದ್ವಲ್ಲ, ಅವರು ಎಲ್ಲ ಎಷ್ಟೆಷ್ಟು ಪೇಂಟ್ ಬೇಕು, ಸೊ ಏನೇನು ಅವ್ರವ್ರದ್ದು ಎಷ್ಟು ಪೇಂಟ್ ಆಗೋಕ್ಕೆ ಎಲ್ಲ ಏನೇನು ಅದೆಲ್ಲ ನಮ್ಮಪ್ಪ ಮಾತಾಡಿದ್ರು. ಸೊ ಇವಾಗ ಪೇಂಟರ್ಸು ಮತ್ತು ನಮ್ಮಪ್ಪ ಹೋಗಿದ್ದಾರೆ ಮನೆಗೆ. ಬೆಳಗ್ಗೆನೇ ಹೋದರು, ನೀವು ಬನ್ನಿ ನಿಧಾನಕ್ಕೆ ಅಂತ. ಸೊ ನಾವೀಗ ಹೊರಡ್ತಾ ಇದ್ದೀವಿ. ತುಂಬ ಜನ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ರಿ ಅಮ್ಮನ ಮನೆಯಿಂದನೇ ವೀಡಿಯೋಸ್ಗಳಾಗ್ತಾ ಇರ್ತೀನಲ್ವಾ. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಸ್ವಂತ ಮನೆ ಎಲ್ಲಿದೆ ಅಂತ. ಸೊ ಬನ್ನಿ, ಇವಾಗ ನಮ್ಮ ಸ್ವಂತ ಮನೆ ಎಲ್ಲಿದೆ ಅಂತ ಹೇಳ್ತೀನಿ. ಲೆಟ್ಸ್ ಗೋ. ಇಶಿ ರೆಡಿ? ಅಜ್ಜಿ ಜಡೆ ಹಾಕ್ಬಿಟ್ಟೈತೆ ನಿನಗೆ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾಳೆ ಇಶಿ. ಸಖತ್ತಾಗಿ ಕಾಣ್ತಾಳೆ ಕಣಮ್ಮ. ಕೈ ಎಣ್ಣೆ ಒತ್ಬಿಟ್ಟಾ? ಕೈ ಎಣ್ಣೆ ಇಶಿ, ಕೈ ಎಣ್ಣೆನೇ ಹಾಕಿತ್ತಿಲ್ಲ ನಾನು. ವಾವ್, ನೈಸ್, ಸಖತ್ತಾಗಿ ಕಾಣಿಸ್ತಾ ಇದೆಯಪ್ಪ. ಕನ್ನಡಿ ನೋಡ್ಕೊ ಬಾ. ಹೆಂಗ್ ಕಾಣಿಸ್ತಾ ಇದೀ? ಹೆಂಗೈತಿ? ಹಾಗೆ ಇವತ್ತು ಅಮ್ಮ ಬರ್ತಾ ಇಲ್ಲ, ಅಂದರೆ ಅಪ್ಪ ಹೋಗಿದ್ದಾರೆ ಆಲ್ರೆಡಿ. ಮತ್ತು ದನ ಕರುಗಳೆಲ್ಲ ನೋಡ್ಕೊಬೇಕು. ಹಾಗಾಗಿ ಇವತ್ತು ನಾವು ಮಾತ್ರ ಹೋಗ್ತಾ ಇದ್ದೀವಿ. ಇಲ್ಲಿದ್ದು ಚೆನ್ನಾಗಿತ್ತಾ? ಆಯ್ ಮಾಡಿಲ್ಲ. ಕೇರ್ಪೇಟೆಗೆ ಬಂದು ಕಬ್ನಲ್ಲಿ ಕುಡಿತಾ ಇದ್ದೀವಿ. ಈಗ ಹೋಗ್ಬೇಕು ಊರಿಗೆ. ಬಾಯ್ ವರ್ಸ್ಕೋ, ಸಿಕ್ಕಾಬಟ್ಟೆ ಬಿಸಿಲು. ಚೆನ್ನಾಗೈತೆ ನಿಶಿ?
ಇಶಿ ಚೆನ್ನಾಗೈತಾ ಚೆನ್ನಾಗೈತಾ ಕುಡಿ ಕುಡಿ ಫ್ರೆಂಡ್ಸ್. ಹಾಗೆ ನನಗೆ ಕಬ್ಬಿನಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ಅಂದರೆ ಕುಡಿಬೇಡ ಅದು ಸಖತ್ ಹೀಟ್ ಅಂತ ಹೇಳ್ತಿರ್ತಾರೆ, ಬಟ್ ನಾನು ಮಾತ್ರ ಕಬ್ಬಿನಲ್ಲಿ ಎಲ್ಲಿ ನೋಡಿದ್ರು ನಾನು ಕುಡಿಲೇಬೇಕು. ಹಾಗೆ ಕಬ್ಬಿನಲ್ಲ ಕುಡ್ಕೊಂಡು ಕಾರಲ್ಲಿ ಕೂತಿದ್ದಷ್ಟೇ ನೆನಪಿರೋದು, ಫುಲ್ ನಿದ್ದೆಗೆ ಹೊಂಟೋಗ್ಬಿಟ್ಟಿದ್ದೆ. ಕೇರ್ಪೇಟೆಯಿಂದ ಒಂದು ಮೂರು ಅವರ್ ಆಗುತ್ತೆ ಜರ್ನಿ. ನೆನ್ನೆನೂ ಟ್ರಾವೆಲ್ ಮಾಡಿದ್ವಿ, ಇವತ್ತು ಟ್ರಾವೆಲ್ಲು ಡೈಲಿ ಒಂಥರ ಓಡಾಡೋದೇ ಆಗಿಬಿಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು, ನಿದ್ದೆ ಮಾಡಿಬಿಟ್ಟೆ. ಹಾಗೆ ಮನೆಯಲ್ಲಿ ತಂಗಿಯರೆಲ್ಲ ಇರೋದ್ರಿಂದ ಮಲಗೋದೇ ಲೇಟ್ ಆಗಿಬಿಡುತ್ತೆ, ಮಾತಾಡ್ಕೊಂಡು ಲೇಟಾಗಿ ಮಲಗ್ತೀವಿ. ಸೊ ಹಂಗಾಗಿ ಸ್ವಲ್ಪ ನಿದ್ದೆ ಶಾರ್ಟೇಜ್ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿ ನಿದ್ದೆ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗ ಊಟಕ್ಕೆ ಬಂದ್ವಿ. ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದಾರೆ, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ. ಹೇರ್ ಸ್ಟೈಲ್ ಜೊತೆಗೆ ಡ್ರೆಸ್ಸಿಂಗ್ ಸ್ಟೈಲು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನನಗೂ ಜೀನ್ಸು ಟಾಪು ಈ ಥರದ್ದೆಲ್ಲ ಹಾಕಿ ಬೋರ್ ಆಗಿದೆ. ಅಚ್ಚುಕಟ್ಟಾಗಿ ಚೂಡಿದಾರ್ಗಳು, ಕುರ್ತಾ ಈ ಥರದ್ದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ. ಹಾಗೆ ಹೇರ್ ಫಾಲ್ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಹೇರ್ ಸ್ಟೈಲ್ ಈ ಥರ ಆಗಿದೆ ನಂದು. ಊಟಕ್ಕೆ ಬಂದಿದ್ದೀವಿ. ಸೊ ಟ್ರಾವೆಲ್ ಮಾಡಿ ಸುಸ್ತಾಗಿ ಸೊ ಮಲಗಿಬಿಟ್ಟಿದ್ದೀನಿ ನಾನು. ಇವಾಗ ಡೈಲಿ ಒಂದಲ್ಲ ಒಂದು ರೀತಿ ಟ್ರಾವೆಲ್ ಆಗ್ತಾನೇ ಇದೆ, ಅಲ್ಲಿ ಇಲ್ಲಿ ತುಂಬ ಕೆಲಸಗಳಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದೆ. ಸೊ ಹಾಗಾಗಿ ಇವಾಗ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ನನ್ನ ಮಗ ರೇಗಿಸ್ತಾ ಇದ್ದ, ಅಂದರೆ ಕಾರಲ್ಲಿ ಕುತ್ಕೊಳ್ಳೋಕೆ ಆಯ್ತಲ್ಲ, ಸುಸ್ತು ಅಂತ ಇದೆ ಅಮ್ಮ, ಈಗ ವ್ಲಾಗ್ ಮಾಡೋಕ್ಕೆ ಎನರ್ಜಿ ಬಂದ್ಬಿಡ್ತಾ ಅಂತ ಕೇಳ್ತಾ ಇದ್ದ. ಪೊಲಿ ನೀ ಪೊಲಿ ಇಶಿ ಪೊಲಿ ಇಶಿ ಪೊಲಿ. ನಿಂಗೆ ಯಾರಿಷ್ಟ? ಅಪ್ಪ ಇಷ್ಟನ ಅಮ್ಮ ಇಷ್ಟನ? ಯಾರಿಷ್ಟ? ದೇವ್ರ ಮನೆ ನಾವಲ್ಲಿ ಊಟ ಮಾಡ್ಕೊಂಡು ತಗೊಂಡು ಬಂದ್ವಪ್ಪ. ಫ್ರೆಂಡ್ಸ್, ಅಪ್ಪ ಬೈತಾಯಿದ್ರು. ಅಂದರೆ ನಾವು ಊಟ ಮಾಡಿಕೊಂಡು ಅಪ್ಪಗೂ ಕೂಡ ಪಾರ್ಸೆಲ್ ತೊಗೊಬಂದ್ವಿ. ಅಂದರೆ ಫೋನ್ ಮಾಡಿ ಕೇಳಬೇಕಿತ್ತಲ್ವ ಊಟ ಬೇಕಾ ಅಂತ. ಅಂದರೆ ಊಟ ಆಲ್ರೆಡಿ ಮಾಡಿಬಿಟ್ಟಿದ್ರಂತೆ ಅವರು ಹೋಗಿ, ಹಾಗಾಗಿ ಸುಮ್ಮನೆ ಏನಕ್ಕೆ ತಂದ್ರಿ ಅಂತ ಕೇಳ್ತಾಯಿದ್ರು. ಆಲ್ಮೋಸ್ಟ್ ಎಷ್ಟು 8 ಎಲ್ಲ ಫುಲ್ ಗಲೀಜು ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಎಷ್ಟೊಂದು ಗಲೀಜಾಗುತ್ತೆ. ಎಂಟು ವರ್ಷದಿಂದ ರೆಂಟಿಗೆ ಕೊಟ್ಟಿದ್ದೀವಿ ನಾವು ಬ್ಯಾಂಗ್ಳೂರಲ್ಲಿದ್ದಾಗಲೂ ಕೂಡ. ಸೊ ಜಪಾನಲ್ಲಿದ್ದಾಗಲೂ ಒಬ್ಬರೇ ಇದ್ದರು 8 ವರ್ಷದಿಂದ. ಸೊ ಈ ಸತಿ ನಾವಿರೋಣ ಅಂತ ಪೇಂಟ್ ಮಾಡಿಸೋಣ, ಹೊಸದಾಗಿ ಪೇಂಟ್ ಮಾಡಿಸ್ಕೊಂಡು ನೀಟಾಗಿ ನಾವೇ ಇರೋಣ ಅಂದ್ಕೊಂಡ್ವಿ. ಬಟ್ ಕೊನೆ ಮೂಮೆಂಟಲ್ಲಿ ಸೊ ಬೇಡ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಚೇಂಜ್ ಆಯಿತು. ಫುಲ್ಲು ಅಪ್ಪ ಬೆಳಗ್ಗೆ ಬಂದಿದ್ದರು. ಅಂದರೆ ಟೂಲೆಟ್ ಬೋರ್ಡ್ ಹಾಕಿದ್ವಲ್ಲ, ಒಂದು ವಾರದಿಂದ ಕೂಡ ತುಂಬ ಜನ ಕಾಲ್ ಮಾಡ್ತಾಯಿದ್ರು ಮನೆ ನೋಡಬೇಕು ಅಂತ. ನಮ್ಮ ಮನೇಲಿ 8 ವರ್ಷದಿಂದ ಕೂಡ ರೆಂಟಲ್ಲೇ ಇದ್ದರು. ಈಗಲೂ ಕೂಡ ಅವರೇ ಕಂಟಿನ್ಯೂ ಮಾಡ್ತೀನಿ ಅಂತಲೇ ಹೇಳಿದರು. ಅಂದರೆ ನಾವೇ ಇರೋಣ ಅಂತ ನಾವು ಜಪಾನಲ್ಲಿದ್ದಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ, ನಾವೇ ಇರೋಣ ಅಂತ. ಅಂದರೆ ನಮ್ಮ ಹಸ್ಬೆಂಡ್ಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ವಾರದಲ್ಲಿ 1 ಡೇ ಆಫೀಸ್ಗೆ ಹೋದರೆ ಸಾಕಾಗಿತ್ತು ಬ್ಯಾಂಗ್ಳೂರಿಗೆ. ಹಾಗಾಗಿ ನಾವೇ ಇಲ್ಲೇ ಇದ್ಕೊಂಡು ಇರೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಏನಕ್ಕೋ ಗೊತ್ತಿಲ್ಲ, ಇಲ್ಲ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗೋಣ ಬಿಡು, ಬೇಡ ಇಲ್ಲಿ ಅಂತ ಹೇಳೋದು. ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು, ಟೈಮ್ ಆಗ್ತಾಯಿದೆಯಾ ಅನ್ನೋದಷ್ಟೇ ಸದ್ಯಕ್ಕೆ ಟೆನ್ಷನ್ ಇತ್ತು ಮುಂಚೆ. ಈಗ ಇಲ್ಲಿನ ಮನೆಗೆಲ್ಲ ಪೇಂಟ್ ಮಾಡಿಸಿ ಮತ್ತು ರೆಂಟಿಗೆ ಕೊಟ್ಬಿಟ್ಟು ಹೋಗ್ಬೇಕು. ಅಪ್ಪ ಇಲ್ಲೇ ಇದ್ದು ಪೇಂಟ್ ಮಾಡಿಸ್ತಾರೆ, 4-5 ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಪೇಂಟ್ ಎಲ್ಲ ಆದಮೇಲೆ ಮನೇಲಿ ಗಣಪತಿ ಹೋಮ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಯಾರ್ದೇ ಮನೆ ಇದು? ಅಪ್ಪ ಅರೆ ಅಪ್ಪ ಜಡೆ ಬುಡಿ ಕಪಿ. ಹಾಗೆ ನಾವೀಗ ಹೊರಡ್ತಾ ಇದ್ದೀವಿ ಅಮ್ಮನ ಮನೆಗೇ. ಅಂದರೆ ನಾವು ಕೂಡ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ರೆಡಿ ಮಾಡ್ಕೋಬೇಕಲ್ಲ. ಅಂದರೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ ಮನೆ ನೋಡಿಕೊಂಡು. ಅಂದರೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ, ಮನೆಗೆ ಹೋಗೋದೊಂದು ಬಾಕಿ ಇದೆ. ಜಪಾನ್ನಲ್ಲಿ ಇದ್ದ ಒಂದು ಎನರ್ಜಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ, ಎನರ್ಜಿ ಫುಲ್ ಲೋ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾನು ಇನ್ನೂ ಪೂರ್ತಿಯಾಗಿ ಜಪಾನ್ ಬಿಟ್ಟು ಬಂದಿಲ್ಲ ಅಂತ ಅನಿಸುತ್ತೆ. ಅಂದರೆ ಜಪಾನಲ್ಲಿದ್ದಾಗ ಮಾಡಿದ್ದ ವೀಡಿಯೋಗಳಿರುತ್ತಲ್ಲ, ರೀಲ್ಸ್ಗಳು, ಅದನ್ನೇ ನೋಡ್ಕೊಂಡು ನಾನೇ ಕೂತಿರ್ತೀನಿ, ಪದೇ ನೋಡಿಕೊಂಡು ಒಂಥರ ಮಂಕ್ ಬಂದಾಗ ಕೂತಿರ್ತೀನಿ. ಏನು ಕೆಲಸ ಮಾಡೋಕ್ಕೆ ಹೋದ್ರೆ ಒಂಥರ ಒಂದು ಉತ್ಸಾಹನೇ ಇಲ್ಲ. ಅಂದರೆ ಒಂದು ಖುಷಿ, ಅಂದರೆ ಮುಖದಲ್ಲಿ ಒಂದು ಎನರ್ಜಿನೇ ಕಾಣಿಸ್ತಾ ಇಲ್ಲ. ಸೊ ಜಪಾನ್ ಅಂತೂ ಬಿಟ್ಟು ಬಂದಾಯಿತು. ಸೊ ಜಸ್ಟ್ ಗೋ ವಿತ್ ಫ್ಲೋ ಅನ್ನೋ ರೀತಿ ಹೋಗ್ತಾ ಇರಬೇಕು. ಎಷ್ಟೊಂದು ಬಿಸಿಲಪ್ಪ, ನಿಜವಾಗ್ಲೂ ಟ್ರಾವೆಲ್ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ. ನನಗೆ ಸ್ವಲ್ಪ ರೆಸ್ಟ್ ಬೇಕು. ಕಣ್ಣೆಲ್ಲ ಹೆಂಗಾಗಿದೆ ಅಂದರೆ ಸಾಕಾಗಿ ಹೋಗ್ಬಿಟ್ಟಿದೆ ಟ್ರಾವೆಲ್ ಮಾಡಿ. ಸೊ ಜಪಾನಿಂದ ಬಂದರೂ ಕೂಡ ರೆಸ್ಟ್ ತೊಗೊಳಕ್ಕೆ ಟೈಮ್ ಇಲ್ಲ. ಫ್ರೆಂಡ್ಸ್, ಇವಾಗ ಏನಂದರೆ
ಅದೇ ರೆಂಟ್ಗೆ ಟೂ ಲೈಟ್ ಬೋರ್ಡ್ ಹಾಕ್ಬಿಟ್ಟು ಹೋಗಿದ್ವಿ. ಸೊ ತುಂಬ ಜನ ಕಾಲ್ ಮಾಡಿದರು. ಸೊ ಈಗ ನಾವು ಯಾರೊಬ್ಬರಿಗೆ ರೆಂಟಿಗೆ ಕೊಟ್ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು ಅಲ್ಲಿ. ಸೊ ನಮಗೂ ಕೂಡ ತುಂಬ ಕೆಲಸ ಇದೆ. ಆಲ್ಮೋಸ್ಟು ಹೊರಟೋಗ್ಬಿಟ್ಟಿತ್ತು. ಏನಂತಾರಣ ಇದನ್ನು, ಟ್ಯಾಂಕ್ ಎಲ್ಲ ತುಕ್ಕಿಡ್ದುಬಿಟ್ಟೈತೆ ಕಬ್ಬಿಣದ್ದು. ಅದಕ್ಕೆ ನಾವು ಇವಾಗ ಇದು ಟೈಲ್ಸ್ ತಂಗಿದಾ? ಹಾಂ, ಟೈಲ್ಸ್ ಇದೇನು ಮತ್ತೆ? ಹಾಂ, ತೆಗಿಬಿಟ್ಟು ಇಲ್ಲಿ ಕೂರಿಸ್ಬಿಟ್ಟು ಸುತ್ತ ಸಿಮೆಂಟ್ ಹಾಕ್ಬಿಡ್ತಾರೆ. ಅದು ಅದೆಲ್ಲ ಏನದು ಇದು ಕಲ್ಲ ಥರ ಫೈಬರ್. ಫ್ರೆಂಡ್ಸ್ ಆಗಿ ತುಂಬ ಜನ ಕೇಳ್ತಾರೆ ವ್ಲಾಗ್ನ ಇಂಡಿಯಾಗೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀರಾ ಅಂತ. ಖಂಡಿತ ಮಾಡ್ತೀನಿ. ವ್ಲಾಗ್ ಮಾಡೋದು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಮದುವೆ ಆದಮೇಲೆ ಹೆಣ್ಮಕ್ಳು ಏನಾದರೂ ಜೀವನದಲ್ಲಿ ಮಾಡಬೇಕು ಅಂದರೆ ಕಷ್ಟ. ಯಾಕೆಂದರೆ ಹಸ್ಬೆಂಡ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಅಂದರೆ ನಮ್ಮ ಹಸ್ಬೆಂಡು ಕೂಡ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬೇಡ ಅಂತ ಹೇಳ್ತಾಯಿದ್ರು. ನಾನು ಮಾಮೂಲಿ ಈ ಥರ ಡೈಲಿ ವ್ಲಾಗ್ಸ್ ಇರುತ್ತೆ ಈ ಥರ ಎಲ್ಲ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಸ್ಟಾರ್ಟ್ ಮಾಡಿದ್ದು. ಸೊ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ 1 ಲಕ್ಷದ ಮೇಲೆ ಫಾಲೋವರ್ಸ್ನ ತೊಗೊಂಡಿದ್ದೀನಿ. ಸೊ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಕೂಡ ಅಂತ ಹೇಳ್ತಾ. ಸೊ ಅಷ್ಟು ಈಸಿಯಾಗಿ ಬಿಡೋದಕ್ಕಾಗಲ್ಲ, ಹಾಗಾಗಿ ಕಂಟಿನ್ಯೂ ಮಾಡ್ತೀನಿ ಇಲ್ಲೂ ಕೂಡ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನಮ್ಮ ಮನೆ ಮುಂದೆ ಅಪೋಸಿಟ್ ಹೌಸು ಆಂಟಿ ಟೀ ಕುಡಿಯೋಕೆ ಕರೆದಿದ್ರು. ಹಾಗಾಗಿ ಹೊರಡೋ ಕೊನೆಯಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ವಿ. ಸೊ ಇವಾಗ ಟೀ ಕುಡ್ಕೊಂಡು ಹೊರಡ್ತೀವಿ.